ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ನಗರದ ಹೊರವಲಯ ಮೂರಂಡಳ್ಳಿ ಕ್ರಾಸ್ ಕೋಲಾರ ಶ್ರೀನಿವಾಸಪುರ ರಸ್ತೆಯಲ್ಲಿ ನೂತನವಾಗಿ ಬಿಕೆ ದೇವರಾಜ್ ರವರ ಮಾಲೀಕತ್ವದಲ್ಲಿ ಅತ್ಯಾಧುನಿಕ ಹಾಗೂ ಬೃಹತ್ ಪ್ರಗತಿಪರ ಆಗ್ರೋ ಸರ್ವಿಸ್ ಮಾರಾಟ ಮತ್ತು ಸೇವಾ ಕೇಂದ್ರವನ್ನು ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ರವರು ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಪೂರ್ವ ವಲಯ ಎಸಿಪಿ ದೇವರಾಜ್ ರವರು, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಖ್ಯಾತ ವಕೀಲ ಕೆವಿ ಶಂಕರಪ್ಪ, ಬೈರೇಗೌಡ ಇಂಜಿನಿಯರ್ ಕಾಲೇಜಿನ ಕಾರ್ಯದರ್ಶಿ ಖ್ಯಾತ ಉದ್ಯಮಿ ಕೃಷ್ಣಾರೆಡ್ಡಿ, ಹಿರಿಯ ವಕೀಲರು ಯೋಗ ಗುರು ಬಿಸಪ್ಪಗೌಡ, ಕೋಲಾರ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಒಡಗೂರು ನಾಗರಾಜ್, ನಿವೃತ್ತ ಶಿಕ್ಷಣಾಧಿಕಾರಿ ಕೆಎಲ್ ಅಶೋಕ್, ತೋಟಗಾರಿಕಾ ಅಧಿಕಾರಿ ಶಿವಾರೆಡ್ಡಿ, ಕೃಷಿ ವಿಜ್ಞಾನಿಗಳಾದ ಅನಿಲ್ ಕುಮಾರ್, ಪ್ರಗತಿ ಆಗ್ರೋ ಸರ್ವಿಸ್ ಮಾರಾಟ ಮತ್ತು ಸೇವಾ ಕೇಂದ್ರದ ಮಾಲೀಕರಾದ ದೇವರಾಜ್ ಸುಮಾ ದಂಪತಿಗಳು, ಕಾಂತರಾಜ್ ವಸಂತಕುಮಾರಿ, ಮುನಿಸ್ವಾಮಿ ಪಲ್ಲವಿ, ಬಿಕೆ ಮಂಜುನಾಥ್ ಮಂಜುಳಾ, ಬಿಕೆ ಶಂಕರ್ ಶ್ವೇತಾ, ಎಚ್ಸಿ ರಾಜ್ಕುಮಾರ್ ನಯನ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. सर मतदान करीए सर. ಎಲ್ಲ ಕೆವಿ ಶಂಕರಪ್ಪ ಇದ್ದಾರೆ, ಬಿಸಪ್ಪಗೌಡರು ಇದ್ದಾರೆ. ಇನ್ನು ಹೆಚ್ಚು ಮುಂದಿನ ಆಸನಗಳಲ್ಲಿ ಆಸೀರ್ವಾದಬೇಕು ಅಂತಕ್ಕಂಥ ಮಾತನಾಡ್ತಾ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಕಾರ್ಯಕ್ರಮವನ್ನು ನಮ್ಮ ಶ್ರೀಮತಿ ಸುಪ್ರಿಯಾ ವಿಜೇತರಾಗ್ತಾರೆ. ಅವರಿಗೆ ಲಕ್ಕಿ ಡ್ರಾ ಇರ್ತದೆ. ಅದರಲ್ಲಿ ವಿಜೇತರಾದವರಿಗೆ ಆಧುನಿಕ ಉಪಕರಣನ ಕೊಡ್ತಕ್ಕಂಥ ಒಂದು ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಚಂದರ ಹೊಂದಿನ ಗಡಿಯ ರಾಘವ ಮಧುಸೂದನರವ ಧರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ ಜಲಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪುನ್ನ ಮಂಗಲ ಭೂಮಿ ಪ್ರತಿ ಜನ್ನ. ಸೈನಿಕರೆಲ್ಲ ಹೊತ್ತಿಗೆ ಹಾಕಲಿ, ಸೈನಿಕರೆಲ್ಲ ಬಿಚ್ಚುಳುವುದನ್ನು ಬಿಡುವುದೇ ಇಲ್ಲ, ಬಿಚ್ಚುಳುವುದನ್ನು ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ ಕೊಡ್ತೇನೆ. ಸರ್ ಹಿಂದೆ ಬನ್ನಿ, ಇವರೇ ಹಲೋ ಹಿಂದೆ ಬನ್ರಿ, ನೀವೇ ಹಿಂದೆ ಬನ್ರಿ. ಕಾರಣಗಳಿರ್ತದೆ. ಆದರೆ ಇವತ್ತು ನಾವು ನಮ್ಮ ರೈತ ಬಾಂಧವರಿಗೆ ಒಂದು ದೊಡ್ಡದಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಉತ್ತಮ ಗುಣಮಟ್ಟದ ಎಲ್ಲ ಪರಿಕರಗಳು ಮತ್ತು ಸೇವೆ ನೀಡಬೇಕು, ಅದು ನನ್ನ ಧ್ಯೇಯ ಇತ್ತು. ಜೊತೆಗೆ ನಮ್ಮ ರೈತ ಬಾಂಧವರಿಗೆ ಒಂದು ಉತ್ತೇಜನ ಕೊಡಬೇಕು. ಇವತ್ತು ಸರ್ಕಾರ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ಕೊಡ್ತಾ ಇದೆ. ರೇಷ್ಮೆ, ಕೃಷಿ, ತೋಟಗಾರಿಕೆ ಎಲ್ಲ ನಾವು ಏನು ಇವತ್ತು ಸಾಕಷ್ಟು ಪರಿಕರಗಳಿಟ್ಟಿದ್ದೀವೋ ಎಲ್ಲ ಪರಿಕರಗಳು ಕೂಡ ಸಹಾಯಧನ ಇದೆ. ಅಂದರೆ ವರ್ಷ ಫುಲ್ಲು ಸಹಾಯಧನ ಸಿಗಲ್ಲ. ಸರ್ಕಾರ ಕೂಡ ನಿಗದಿತ ಸಮಯಗಳಲ್ಲಿ ಪ್ರಗತಿ ಆಗ್ರೋ ಸರ್ವಿಸಸ್ನ ಉದ್ದೇಶ ಪ್ರಗತಿಯ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸ್ವಾಮೀಜಿಗಳಿಗೆ ನಮಸ್ಕರಿಸ ಎಸ್ ಶ್ರೀನಿವಾಸ್
ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ ನಾಗರಾಜ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಉಪನಿರ್ದೇಶಕರು ಸಹ ಇನ್ನು ಮುಂದೆ ಆದಷ್ಟು ನಾವು ಜಮೀನನ್ನ ಒಂದು ದೊಡ್ಡ ಗಾತ್ರದಲ್ಲಿ ಇಟ್ಕೊಂಡು ಕೃಷಿ ಯಂತ್ರೋಪಕರಣ ಹೆಚ್ಚಾಗಿ ನಾವು ಬಳಸ್ಕೊಂಡು ಒಂದು ವ್ಯವಸಾಯವನ್ನು ಮಾಡಬೇಕಾಗತ್ತೆ. ಮತ್ತು ಈ ಒಂದು ಕೃಷಿ ಯಂತ್ರೋಪಕರಣಗಳಿಗೆ ಮತ್ತು ಏನು ಡ್ರಿಪ್ ಇದೆ ಇದಕ್ಕೂ ಸಹ ಇವತ್ತು ಕೃಷಿ ಇಲಾಖೆಯಿಂದ ಸಾಕಷ್ಟು ನಾವು ಸಬ್ಸಿಡಿಯನ್ನು ಸಹ ಕೊಡ್ತಾ ಇದ್ದೀವಿ. ಡ್ರಿಪ್ಗೆ 90% ಸಬ್ಸಿಡಿ ಇದೆ ಮತ್ತು ಕೃಷಿ ಯಂತ್ರೋಪಕರಣಕ್ಕೆ ಶೇಕಡ 50% ಇವತ್ತು ಸಹಾಯಧನ ಇದೆ. ಎಲ್ಲ ರೈತರು ಇದನ್ನು ದಯವಿಟ್ಟು ಬಳಸ್ಕೋಬೇಕಂತ ಹೇಳಿ ಕೇಳ್ಕೊತಾನೆ. ನಮಗೆ ಬನ್ನಿ ಸರ್ ಪ್ಲೀಸ್. ಇದೇ ರೀತಿ ಅನೇಕರು ಈ ಜಿಲ್ಲೆಗೆ ವರದಾನ ಆಗಿದ್ದಾರೆ ಸರ್. ಈ ಬ್ರಾಚರ್ನಲ್ಲಿ ನೋಡಿದಾಗ ನಿಮಗೆ ಒಂದು ಫಾರ್ಚೂನ್ ಅಂತ, ಫಾರ್ಚೂನ್ ಕಂಪನೀಸ್ ಎಲ್ಲ ಸಲಕರಣೆಗಳಲ್ಲಿ ಇದಾವೆ. ಇದ್ರ ಜೊತೆಗೆ ಹೋಂಡಾದ 1, 2, 3 ಸಲಕರಣೆಗಳಿದ್ದಾವೆ. ಅದು ಬಿಟ್ಟರೆ ಒಂದು ಕಿಸಾನ್ ಕ್ರಾಫ್ಟ್ ಇರಬೇಕು. ಕಿಸಾನ್ ಕ್ರಾಫ್ಟ್ ಇಲ್ಲ ಅನ್ಸುತ್ತೆ. ಇದಕ್ಕೆ ಕಿಸಾನ್ ಕ್ರಾಫ್ಟ್ ಒಂದು ಪೋಲಿಯೋ ಮ್ಯಾಕ್ ಅಂತ ಇದೆ. ಇನ್ನೊಂದು 5-6 ಕಂಪನಿಗಳಿದಾವೆ ಕರ್ನಾಟಕದಲ್ಲಿ. ನೀವು ಯಾವುದೇ ಒಂದು ಈ ಥರ ಮಳಿಗೆಗೆ ಹೋದರೆ ಒಂದು 5-6 ಕಂಪನಿ ಬ್ರ್ಯಾಂಡ್ಗಳು ಸಿಗುತ್ತೆ. ಇತ್ತೀಚೆಗೆ ಪೀಣ್ಯದಲ್ಲಿ ಹೈ ಪ್ರೆಷರ್ ವಾಷಿಂಗ್ ಮಿಷಿನ್ಸು ಮತ್ತು ಗ್ರಾಸ್ ಕಟರ್ಸ್ದು ಎಲ್ಲ ಒಂದು ಶಾಪ್ಗೆ ಹೋಗಿದ್ದೆ ಒಂದು 2 ತಿಂಗಳ ಹಿಂದ್ಗಡೆ. ಆಮೇಲೆ ಕೂತ್ಕೊಂಡು ಅದೇ ಸಣ್ಣದು ಭಾಳ ಚಿಕ್ಕ ಟ್ರ್ಯಾಕ್ಟರ್ ಥರ ಇರುತ್ತೆ, ಸಣ್ಣದು. ಅದ್ರ ಮೇಲೆ ಕೂತ್ಕೊಂಡ್ರೆ ಸ್ಟಾರ್ಟ್ ಮಾಡಿ ಹೋಗ್ತಾ ಇದ್ರೆ ಹುಲ್ಲನ್ನ ಹಿಂದ್ಗಡೆ ಕಟ್ ಮಾಡ್ಕೊಂಡು ಬರ್ತಾ ಇರುತ್ತೆ. ನೀಟಾಗಿ ಹುಲ್ಲನ್ನು ಕಳೆಯನ್ನು ತೆಗೆಯುತ್ತೆ. ಅವ್ರನ್ನ ಕೇಳಿದೆ, ಎಲ್ಲಪ್ಪ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಅಂತ. ಸರ್, ತುಮಕೂರಲ್ಲಿ ಸರ್ ನಮ್ಮದೇ ಒಂದು ಸ್ವಂತ ಕಂಪನಿ ಇದೆ ಸರ್, ನಾವೇ ಅಲ್ಲೇ ಮಾಡ್ತೀವಿ ಅಂತ. ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಈ ಫಾರ್ಚೂನು, ಹೋಂಡಾ, ಓಲಿಯೋಮ್ಯಾಕ್ ಕಂಪನಿಗಳ ಜಾಗದಲ್ಲಿ ಪ್ರಗತಿ ಆಗ್ರೋ ಸರ್ವಿಸಸ್ ಏನಿದೆ ಆ ಕಂಪನಿಯವರು ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿ ನೀವೇ ಮಾರಿದ್ರೆ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ. ಕಡಿಮೆ ದರದಲ್ಲಿ ಕೊಡ್ಬೋದು. ನಿಮ್ಮ ಏನು ನಿಜವಾದ ಕಾಳಜಿ ಇದೆ ರೈತರ ಪರವಾಗಿ, ಆ ಕಾಳಜಿಯನ್ನು ನೀವು ಸಫಲಗೊಳಿಸ್ಬೋದು ಅಂತ ಹೇಳ್ತಾ, ದೇವರಾಜ್ ಅವ್ರು ಚೆನ್ನಾಗಾಗಲಿ, ಇದು ಭಾಳ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ನಮ್ಮೂರು ಕಾಶಿ ವಿಶ್ವನಾಥನ ನೆನೆಸ್ಕೊಂಡು ಒಂದು ಆರ್ಡರ್ ಕೊಡ್ತಾ ಇದ್ದೀನಿ. ಇವತ್ತು ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ. 50 ರೋಲ್ಸ್ ಡ್ರಿಪ್ಪು, 185 ಮಲ್ಚಿಂಗ್ ರೋಲ್ಸ್, ಒಟ್ಟು 5,30,000 ರೂಪಾಯಿ ಫಸ್ಟ್ ಬಿಲ್ಲು. ಸೊ ನಾನೇ ಮೊದಲನೇ ಕಸ್ಟಮರು. ದೇವರಾಜ್ ಭಾಳ ದೊಡ್ಡ ಇಂಡಸ್ಟ್ರಿಯಲ್ಸ್ ಆದಮೇಲೆ ನಮ್ಮನ್ನು ಮರಿಬಾರ್ದು ಮೊದಲನೇ ಕಸ್ಟಮರ್ನ ಅಂತ ಹೇಳ್ತಾ, ಅಧಿಕಾರಿ ಉನ್ನತ ಹುದ್ದೆಯಲ್ಲಿದ್ದು ಒಬ್ಬ ಶಿಸ್ತುಬದ್ಧ ಅಧಿಕಾರಿ ಅಂತ ಹೇಳೋದಕ್ಕೆ ಕೋಲಾರ ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು. ಮತ್ತೊಂದು ಚಪ್ಪಾಳೆ ಕೊಡಬೇಕು. ಒಂದು ಸಮಾಜ ಸೇವೆಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೀವಿ. ಸೊ ನಾವು ಕೋಲಾರದ ಜಿಲ್ಲೆಯಲ್ಲೂ ಕೂಡ ನೀವು ರೈತರಿಗೆ ಏನಾದ್ರೂ ಒಂದು ನಮ್ಮ ದಿಡ್ಡಿಕೆ ದೇವರಾಜ್ ಸರ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನೀವು ಕೈಗೂಡಿಸ್ತೀನಿ ಅಂತಾನು ಕೂಡ ಹೇಳಿ. ಸೊ ನೀವು ಮೊದಲೇ ಕಸ್ಟಮರ್ ಆಗಿದ್ದೀರಾ. ಲೈಫ್ ಅಲ್ಲಿ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲೇ ಇದ್ರೂ ಒಂದು ಗುರುತು ಬಿಟ್ಟು ಹೋಗೋ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನೀವು ಮತ್ತೆ ಕೋಲಾರಕ್ಕೆ ಬರಬೇಕು, ನಿಮ್ಮದು ಸೇವೆ ನಮಗೆ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ವ್ಯಕ್ತಿ ಅಂತೇಳಿ ಬಹುಶಃ ಮೇಡಮ್ ಅವರು ಒಳ್ಳೆಯ ಅಂತ ಸಾಮಾನ್ಯ ಕುಟುಂಬದಿಂದ ಬಂದು ಈ ಕೋಲಾರದಲ್ಲಿ ಈ ತುಂತುರು ಡ್ರಿಪ್ ಇರಿಗೇಷನ್ ಮುಖಾಂತರ ಆಗಿ ಈ ಒಂದು ಅತಿ ದೊಡ್ಡ ಒಂದು ಚಳುವಳಿಯನ್ನೇ ಇವತ್ತು ನಮ್ಮ ರೈತರ ಬಗ್ಗೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಒಂದು ದಿಟ್ಟತನವನ್ನು ಸ್ವೀಕರಿಸ್ತಕ್ಕಂಥ ಒಂದು ಮನೋಭಾವ ಇಲ್ಲದೆ ಇದ್ದರೆ ಅದು ಅವನು ಅಲ್ಲೇ ಕುಸಿತಿರ್ತಾನೆ. ನಾನು ಏನೋ ಒಂದು ಮಾಡಬೇಕು, ಮಾಡಿ ತೋರಿಸ್ಬೇಕು, ನಾನು ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಇರಬೇಕು. ಬರೀ ಸಂಪಾದನೆ ಮುಖ್ಯ ಅಲ್ಲ, ಆ ಸಂಪಾದನೆ ಜೊತೆಗೆ ಆ ಸವಾಲನ್ನು ಸ್ವೀಕರಿಸಿ ಈ ರೀತಿ ಏನಾದರೂ ಮಾಡಿದ್ದೆ ಆದರೆ ಅದು ನಿಮ್ಮ ಆಸ್ತಿ ಆಗಲ್ಲ, ಅದು ಒಂದು ದೇಶದ ಆಸ್ತಿ ಆಗ್ತದೆ. ಅದನ್ನು ಗಮನದಲ್ಲಿಟ್ಕೋಬೇಕು. ನಾನು ಒಂದು ಮಾತನ್ನು ಹೇಳಕ್ಕಾಗ್ತಾನೆ, ಒಂದು ವ್ಯಾಪಾರದ ನೀತಿ ಧರ್ಮವನ್ನು ಕೂಡ ಪಾಲಿಸಿ. ಯಾಕಂತ ಹೇಳಿದ್ರೆ ಎಲ್ಲರೂ ಮಾಡೋದು ನಮ್ಮ ಹೊಟ್ಟೆ ಪಾಡ್ಗಾಗೆ ಎಲ್ಲರೂ ಮಾಡ್ತಕ್ಕಂಥದ್ದು. ಆದರೆ ಮಾಡ್ತಕ್ಕಂಥದ್ದು ಒಂದು ಧರ್ಮದ ನೀತಿ ಇದೆ. ಆ ನೀತಿಯನ್ನು ಪಾಲನೆ ಮಾಡಿ, ಆ ನೀತಿಯನ್ನು ಪಾಲನೆ ಮಾಡಿದ್ರೆ ಭಗವಂತ ನಿಮಗೆ ಆಗ್ತಾನೆ. ಇದೀಗ ಮತ್ತೆ ಈ ಪ್ರಗತಿಪರ ರೈತರ ಸನ್ಮಾನ ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲ ಒಬ್ಬೊಬ್ಬರಾಗಿ ನಾವು ಹೆಸರು ಕರಿತೀವಿ. ಅದಕ್ಕೆ ಮುಂಚೆ ಈ ಜಿಲ್ಲೆಗೆ ಒಂದು CBIT ಕಾಲೇಜ್ ಸಿಗರೇಟ್ ಕಂಪ್ನಿ ಉತ್ಪಾದನೆ ಮಾಡಿ ಲಾಭ ತಗೊಂಡು ನಮ್ಮ ಜನಗಳಿಗೆ ಹಾನಿ ಮಾಡಿ ತೊಂದರೆ ಮಾಡಿ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅವ್ರಿಗೆ ಲೋನ್ ಕೊಡ್ತಾರೆ, ಅವ್ರು GST ಕಟ್ತಾರೆ, ಆದರೆ ರೈತನಿಗೆ ತೊಂದರೆ ಮಾಡ್ತಾರೆ. ಆದರೆ ಒಂದು ಸಿಗರೇಟ್ ಕಂಪ್ನಿ
ರೈತರಿಗೆ ತೊಂದರೆ ಮಾಡ್ತಾನೆ, ರೈತರಿಗೆ ಎಲ್ಲರಿಗೂ ತೊಂದರೆ ಮಾಡ್ತಾನೆ. ಆದರೆ ಅವನಿಗೆ ಬ್ಯಾಂಕ್ಗಳಿಂದ ಯಾರಿಗೆ ಬೇಕಾದರೂ ಲೋನ್ ಕೊಡ್ತಾರೆ. ಆದರೆ ಒಂದು ಅಗ್ರಿಕಲ್ಚರ್ ರೈತನಿಗೆ ಒಂದು ಇಕ್ವಿಪ್ಮೆಂಟ್ ಮಾಡೋ ಒಂದು ಫ್ಯಾಕ್ಟ್ರಿಗಾಗಲಿ ಒಂದು ಕಂಪ್ನಿಗಾಗಲಿ ಲೋನ್ ಕೊಡೋಕ್ಕೆ ಮುಂದೆ ಬರಲ್ಲ. ಆದರೆ ಒಂದು ಖುಷಿಯಿಂದ ಹೇಳ್ತೀನಿ, ಈ ಇಷ್ಟೊಂದು ರೈತರ ಪರಿಕರಣೆಗಳನ್ನು ಮಾಡುವಂತ ಒಂದು ಕಂಪನಿಗೆ ಬೈರೇಗೌಡ ಕೋಆಪರೇಟಿವ್ ಬ್ಯಾಂಕಿಂದ ಧನ ಸಹಾಯ ಮಾಡಿದೀವಿ. ದೇವರಾಜ್ ಸರ್ ಅವರು ಮಾತಾಡಿದ್ರು, ಮುಂದಿನ ದಿನಗಳಲ್ಲಿ ನೀವೇ ತಯಾರು ಮಾಡಬೇಕು, ತಂದು ಮಾರಬಾರ್ದು ಅಂತ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಅವ್ರು ಮಾಡೋದಾದ್ರೆ ಡಿಸೈನ್ ಇಂದ, ಟೆಕ್ನಿಕಲ್ ಆಸ್ಪೆಕ್ಟ್ ಇಂದ, ಸಪೋರ್ಟ್ ಇಂದ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ PhD ಹೋಲ್ಡರ್ಸ್ ಇದ್ದಾರೆ, ಫುಲ್ ಸಪೋರ್ಟ್ ಮಾಡಿ ಇಲ್ಲೇ ಫ್ಯಾಕ್ಟ್ರಿ ಮಾಡೋಕ್ಕೆ ನಾನು ಮುಂದೆ ಬರ್ತೀನಿ. ಅದಕ್ಕೆ ನಾನು ಬೇಕಾದ್ರೆ ಪಾರ್ಟ್ ಅಂಡ್ ಪಾರ್ಸಲ್ ಆಗಿ ನಿಂತ್ಕೊಳ್ತೀನಿ. ಯಾಕಂದ್ರೆ 4 ಜನಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಾವೆಲ್ಲದಕ್ಕೂ ರೆಡಿ. ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯ ಭಾಗದ ರೈತರುಗಳು ತುಂಬ ಶ್ರಮಜೀವಿಗಳು. ಆ ಶ್ರಮಜೀವಿಗಳಿಗೆ ಇಂತಹ ಒಂದಷ್ಟು ಅವಕಾಶಗಳು ಸಿಕ್ಕಿದ್ರೆ, ರೈತರ ಪರಿಕರಗಳು ಸಿಕ್ಕಿದ್ರೆ ನಿಜವಾಗ ಕೂಡ ಇನ್ನೊಂದಿಷ್ಟು ಉನ್ನತ ಕೃಷಿಯನ್ನು ಮಾಡಿ ಇವತ್ತು ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತೆಲ್ಲ ನಿಟ್ಟಿನಲ್ಲಿ ನಮ್ಮ ದೇವರಾಜ್ ಅವರು ಸಾಕಷ್ಟು ಒಂದು ಯಂತ್ರೋಪಕರಣಗಳನ್ನು, ರಸಗೊಬ್ಬರಗಳನ್ನು ಎಲ್ಲವನ್ನೂ ಕೂಡ ಇವತ್ತು ಆಯೋಜನೆ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥ ವಿಚಾರ. ನನಗೆ ಇನ್ನೊಂದು ಖುಷಿಯಾಗಿದ್ದು, IPS ದೇವರಾಜ್ ಸರ್ ಹೇಳ್ತಾ ಇದ್ರು, ಬೇರೆ ಬೇರೆ ಕಂಪನಿಗಳಿಂದ ಇವತ್ತು ನೀವು ತಂದುಕೊಂಡು ಅಲ್ಲಿ ಮಾರಾಟ ಮಾಡೋದಕ್ಕಿಂತಲೂ ಇನ್ನೊಂದು ಕಂಪನಿನ ನೀವು ಓಪನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಿಷನರಿಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕೃಷ್ಣಾರೆಡ್ಡಿ ಅವರು ಕೈ ಜೋಡಿಸಿ ನಾನು ಕಟಿಬದ್ಧರಾಗಿದ್ದೇನೆ, ನಾನು ನಿಂತಿದ್ದೇನೆ, ಇಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿ ಅಂತೇಳಿ ಮೋಸ್ಟ್ಲಿ ಗೌಡ್ರಿಗೂ ಕೂಡ ಜಾಗವನ್ನು ಕೂಡ ಕೇಳಿದ್ದಾರೆ. ಬಹುಶಃ ಅದು ಸದ್ಯದಲ್ಲೇ ಫ್ಯಾಕ್ಟ್ರಿನೂ ಕೂಡ ಆಗುತ್ತೆ, ಗೌಡ್ರು ಕೂಡ ಕೈ ಎತ್ತಿದಾರಂತೆ. ಅದು ಗೌಡ್ರ ಬುದ್ಧಿ, ಎಲ್ಲರೂ 4 ಜನಕ್ಕೆ ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ ಅಂತ ಎಲ್ಲ ಗೌಡ್ರುಗಳ ಪತ್ತೆ ಕೈ ಎತ್ತದು. ಓಕೆ ಸರ್, ಹಂಗೆ ನೋಡಿ ಸರ್. ಲಕ್ಕಿ ಚೇರಲ್ಲಿ ಕೂತಿರ್ತಾರೆ ಅವ್ರ ಲಕ್ಕಿ ಡಿಪೋ. ಸಾಗರ ಲಿಮಿಟೆಡ್ ನ ಕಾರ್ಯಕ್ರಮಕ್ಕೆ ಆಗಮಿಸಿ ಥ್ಯಾಂಕ್ ಯು. ಮಾತಾಡಿ, ನೀವು ಮಾತು ಕೊಟ್ಟಿದ್ದೀರಾ ದೇವರಾಜರ ಕೈಯಲ್ಲಿ ಫ್ಯಾಕ್ಟ್ರಿ ಮಾಡಬೇಕು. Yeah.